ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಾಳೆ ಗುರುವಾರ ಗುರುಗಳ ಸೇವೆನ ನಿಮ್ಮ ಮನೆಗಳಲ್ಲಿ ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದದಿಂದ ಗುರುಗಳ ಸೇವೆನ ಮಾಡಿದ್ರೆ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಗುರುಗಳು ದೂರ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಕೂಡ ಗುರುಗಳು ಅನುಗ್ರಹ ಮಾಡ್ತಾರೆ. ಗುರುಗಳ ಸೇವೆನ ನಿಮ್ಮ ಮನೆಗಳಲ್ಲಿ ಯಥಾಶಕ್ತಿ ಮಾಡಿ. ಕೆಲವೊಂದೊಂದ್ಸಲ ಕೆಲವರು ಈ ರೀತಿಯಾಗಿ ಮಾಡ್ತಾರೆ ಅಂತ ಕೆಲವರು ವಿಡಿಯೋಗಳನ್ನ ನೋಡಿ ಆಗಲಿ ಅಥವಾ ಬೇರೆ ಮನೆಗಳಲ್ಲಿ ರಾಘವೇಂದ್ರ ಸ್ವಾಮಿಯವ್ರನ್ನ ಇದೇ ರೀತಿ ಪೂಜಿಸಿದರೆ ನಾವು ಕೂಡ ಹೀಗೆ ಪೂಜಿಸ್ಬೇಕೇನೋ ಅಂತ ಅಲ್ಲ ಅಂದ್ಕೊಳ್ಳೋದು ಹೋಗಬೇಡಿ. ಯಥಾಶಕ್ತಿ ನಿಮ್ಮ ಕೈಲಿ ಏನು ಶಕ್ತಿ ಇದೆಯೋ ಅದಕ್ಕೆ ಅನುಸಾರವಾಗಿ ಗುರುಗಳ ಸೇವೆನ ಮಾಡ್ತಾ ಹೋಗಿ. ವಾರದಿಂದ ವಾರಕ್ಕೆ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹದಿಂದ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗುತ್ತೆ. ಹಾಗೆ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಕೂಡ ಗುರುಗಳು ಅನುಗ್ರಹ ಮಾಡ್ತಾರೆ. ನೀವು ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಗುರುಗಳ ಸೇವೆನ ಮಾಡಿದ್ರೆ ಗುರುಗಳು ನೀವು ಹೇಗೆ ಮಾಡಿದ್ರೂ ಸೇವೆನ ಸ್ವೀಕಾರ ಮಾಡ್ತಾರೆ. ಆ ಸೇವೆಗೆ ತಕ್ಕಂತಹ ಫಲನ ಕೊಡ್ತಾರೆ. ಕೆಲವೊಂದೊಂದ್ಸಲ ನಾವು ಕೇಳ್ಕೊಳ್ಳುವಂತಹ ಕಷ್ಟ ಕಾರ್ಪಣ್ಯಗಳು ದೂರ ಆಗೋದಕ್ಕೆ ಟೈಮ್ ತೊಗೋಬೋದು, ಅಥವಾ ನಮ್ಮ ಇಷ್ಟಾರ್ಥಗಳನ್ನು ಗುರುಗಳಿಂದ ಅನುಗ್ರಹ ಮಾಡಿ ಪಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತೊಗೋಬೋದು. ಅಷ್ಟೇ ಹೊರತು ನೀವು ಮಾಡುವಂತಹ ಸೇವೆಗೆ ಗುರುಗಳು ಯಾವುದಾದ್ರೂ ಒಂದು ರೀತಿಲಿ ನಿಮ್ಮ ಸೇವೆಗೆ ತಕ್ಕ ಪ್ರತಿಫಲನ ಕೊಟ್ಟೇ ಕೊಡ್ತಾರೆ. ಗುರುಗಳ ಮೇಲೆ ನಂಬಿಕೆನ ಇಟ್ಕೊಂಡು ಗುರುಗಳ ಸೇವೆನ ಮಾಡ್ತಾ ಹೋಗಬೇಕು. ನನಗೊಬ್ಬರು ಕಮೆಂಟ್ ಮೂಲಕ ಕೇಳಿದರು, ನೀವು ಪೂಜೆ ಶುರುವಾದಾಗಲೇ ನೈವೇದ್ಯನ ಮಾಡ್ತೀರಾ, ಮತ್ತು ಮಾಡಿರುವಂತಹ ನೈವೇದ್ಯಗಳನ್ನ ಎಷ್ಟೊತ್ತು ಅಲ್ಲೇ ಇಟ್ಟಿರ್ತೀರಾ ಅಂತ ಹೇಳಿ. ನಾನು ಪೂಜೆಗೆ ಎಲ್ಲ ರೀತಿ ಪ್ರಿಪ್ರೇಷನ್ನ ಮಾಡ್ಕೊಳ್ತೀನಿ. ಮಧ್ಯೆ ಮಧ್ಯೆ ಹೋಗಿ ಬರಬಾರ್ದು. ದೇವ್ರ ಪೂಜೆಗೆ ಅಂತ ಕೂತ್ಕೊಂಡಾಗ ನಾವು ಪೂಜೆ ಮುಗಿಯೋವರೆಗೂ ಮಧ್ಯೆ ಮಧ್ಯೆ ಎದ್ದೋಗೋದು ಅಥವಾ ನಾವು ಅಲ್ಲಿ ಮಾತಾಡೋದು ಆ ಥರ ಎಲ್ಲ ಮಾಡಬಾರ್ದು. ಆ ಕಾರಣಕ್ಕೆ ನಾನು ಎಲ್ಲವನ್ನು ಮೊದಲು ತಂದು ಜೋಡಿಸಿಟ್ಕೊಳ್ತೀನಿ. ಯಾವುದೂ ಕೂಡ ಮಿಸ್ ಆಗಬಾರ್ದು, ಪೂಜೆ ಮಧ್ಯೆ ಎದ್ದೋಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ತಂದಿಟ್ಕೊಂಡು ನಂತರ ಪೂಜೆನ ಶುರು ಮಾಡ್ಕೊಳ್ತೀನಿ. ದೀಪನ ಹಚ್ಕೊಳ್ತೀನಿ. ಮೊದಲು ಹಚ್ಚಾದ್ಮೇಲೆ ಕೈಯಲ್ಲಿ ಅಕ್ಷತೆ ಹೂವು ಇಟ್ಕೊಂಡು ನಾವಿಬ್ಬರು ಕೂಡ ಗುರುವಾರದ ಪೂಜೆಯಲ್ಲಿ ನಮ್ಮ ಮನೆಯವರು ಕೂಡ ಇರ್ತಾರೆ ಜೊತೆಲಿ. ನಾವು ಏನೊಂದು ಸಂಕಲ್ಪ ಅಂತ ಮಾಡ್ಕೊಳ್ಳಲ್ಲ, ತುಂಬ ಕಮ್ಮಿ ಗುರುಗಳ ಹತ್ರ ಏನಾದರೂ ಒಂದು ಬೇಡ್ಕೊಳ್ಳೋದು. ಯಾಕಂತಂದರೆ ಗುರುಗಳಿಗೆ ಎಲ್ಲವೂ ಕೂಡ ತಿಳಿದಿರುತ್ತೆ. ನಮ್ಮ ಹತ್ರ ಸೇವೆ ತಗೊಂಡು ಹಾಗೆ ಇರೋವಂಥವ್ರಲ್ಲ ಗುರುಗಳು. ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಮ್ಮಿಂದ ದೂರ ಮಾಡ್ತಾರೆ. ಹಾಗೆ ನಮ್ಮ ಮನಸ್ಸಲ್ಲಿ ಇರುವಂಥ ಇಷ್ಟಾರ್ಥಗಳನ್ನು ಕೂಡ ಕರುಣಿಸ್ತಾರೆ. ಸ್ವಲ್ಪ ಸಮಯ ಅನ್ನೋದು ಬೇಕಾಗುತ್ತೆ ಅಷ್ಟೇ. ಹಾಗಾಗಿ ನಾವು ಏನೊಂದು ಕೂಡ ಗುರುಗಳ ಹತ್ರ ಬೇಡ್ಕೊಳ್ಳಲ್ಲ. ಬದಲಾಗಿ ಏನಂತ ಕೇಳ್ಕೊಳ್ತೀವಿ ಅಂತ ಅಂದರೆ, ಗುರುಗಳೇ ಇವತ್ತು ನಾವು ಮಾಡ್ತಿರುವಂತಹ ಸೇವೆನ ನೀವು ಸ್ವೀಕಾರ ಮಾಡಿ ಪ್ರೀತ್ಯರ್ಥರಾಗಬೇಕು ಅಂತ ಹೇಳಿ ಬೇಡ್ಕೊಂಡು ಮೊದಲು ಅವ್ರಿಗೆ ಹೂವು ಅಕ್ಷತೆನ ಅವ್ರ ಪಾದಕ್ಕೆ ಹಾಕಿ ನಂತರ ಸ್ತೋತ್ರಗಳನ್ನ ನಾವು ಹೇಳ್ಕೊಳ್ತೀವಿ. ಸ್ತೋತ್ರಗಳನ್ನ ಹೇಳ್ಕೊಂಡಾದ ಮೇಲೆ ವಿಗ್ರಹಗಳನ್ನೆಲ್ಲ ತಂದಿಟ್ಕೊಂಡು ಒಂದು ಕಡೆ ತಟ್ಟೆಗೆ ಅಭಿಷೇಕನ ಮಾಡ್ತೀವಿ. ಅಭಿಷೇಕ ಮಾಡಾದ್ಮೇಲೆ ವಿಗ್ರಹಗಳನ್ನೆಲ್ಲ ತೊಳೆದು ಅದಕ್ಕೆ ಗಂಧ ಲೇಪನ ಮಾಡಿ ಮತ್ತೆ ಅದದೇ ಜಾಗಕ್ಕೆ ವಿಗ್ರಹಗಳನ್ನ ಇಟ್ಟು ಅರಿಶಿನ ಕುಂಕುಮ ಇಡುವಂತಹ ವಿಗ್ರಹಗಳಿಗೆ ಅರಿಶಿನ ಕುಂಕುಮನ ಇಟ್ಟು ಹೂವು ಅಕ್ಷತೆನ ಹಾಕಿ ಮತ್ತೆ ನಾನು ಕೆಲವೊಂದು ಸ್ತೋತ್ರಗಳನ್ನ ಹೇಳ್ಕೊಳ್ತೀನಿ. ಅದರಲ್ಲಿ ಗುರು ಸ್ತೋತ್ರ, ದುರ್ಗಾ ಸ್ತೋತ್ರ, ಹನುಮಾನ್ ಚಾಲೀಸ್, ಭಗವದ್ಗೀತೆ, ಹೀಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಾದ ಮೇಲೆ ಮೊದಲು ನಮ್ಮ ಮನೆ ದೇವರ ಹೆಸರನ್ನ ಹೇಳ್ತಾ ಹಾಗೆ ಎಲ್ಲ ದೇವರ ನಾಮಸ್ಮರಣೆನೂ ಕೂಡ ಮಾಡಿಕೊಂಡು ನಂತರ ನಾನು ಹೊರಗಡೆಯಿಂದ ತಂದಿರುವಂಥ ಹಣ್ಣು ಕಾಯಿಗಳನ್ನ ಮೊದಲು ನೈವೇದ್ಯ ಮಾಡ್ತೀನಿ. ಅದಾದಮೇಲೆ ನಾನು ಭಗವಂತನಿಗೆ ಹಾಗೆ ರಾಯರಿಗೆ ಅಂತ ಹೇಳಿ ನನ್ನ ಕೈಯಾರೆ ಮಾಡಿರುವಂಥ ಪ್ರಸಾದನ ನೈವೇದ್ಯ ಮಾಡ್ತೀನಿ. ನೈವೇದ್ಯ ಎಲ್ಲ ಮಾಡಾದಮೇಲೆ ಮಹಾಮಂಗಳಾರತಿ ಅಂತ ಹೇಳಿ ಮಾಡ್ತೀನಿ. ಮಹಾಮಂಗಳಾರತಿ ಆದಮೇಲೆ ಹಾಗೆ ಒಂದು 10 ನಿಮಿಷ ಭಗವಂತನ ಮುಂದೆ ಕೂತ್ಕೊಳ್ತೀನಿ. ಅದೆಲ್ಲ ಮುಗಿದ ಮೇಲೆ ಒಂದು 20 ನಿಮಿಷಕ್ಕೆ ನಾನು ನೈವೇದ್ಯ ಮಾಡಿರುವಂತಹ ಪ್ರಸಾದನ ಹೊರಗಡೆ ತೊಗೊಳ್ತೀನಿ. ಎಷ್ಟು ನಿಮಿಷ ಬೇಕಾದರೂ ಬಿಡ್ಬೋದು, ಇಷ್ಟೇ ನಿಮಿಷ ಇಡಬೇಕು ಭಗವಂತನ ಮುಂದೆ ಅಂತ ಏನಿಲ್ಲ. ನೀವು ಒಂದು 5 ನಿಮಿಷಕ್ಕೇ ನೈವೇದ್ಯ ಮಾಡಿರುವಂತಹ ಪ್ರಸಾದನ ಎತ್ಕೊಂಡು ನೀವು ಮತ್ತು ನಿಮ್ಮ ಮನೇಲಿ ಇರೋರೆಲ್ಲರೂ ಕೂಡ ಸ್ವೀಕಾರ ಮಾಡ್ಬೋದು. ನಾನು ಒಂದು 20 ನಿಮಿಷದವರೆಗೂ ಅಲ್ಲೇ ಬಿಟ್ಟಿರ್ತೀನಿ. ಅದಾದಮೇಲೆ ತೊಗೊಳ್ತೀನಿ. ಹಾಗೆ ಇವರೇ ಇನ್ನೊಂದು ಕಮೆಂಟ್ ಮೂಲಕ ಕೇಳಿದ್ದಾರೆ, ರಾಘವೇಂದ್ರ ಸ್ವಾಮಿಯವರ ಪೂಜೆ ಮಾಡಾದಮೇಲೆ ಮಿನಿಮಮ್ ಎಷ್ಟು ಬಾರಿ ರಾಯರ ನಾಮಲೇಖನನ ಬರಿಬೇಕು ಅಂತ. ನಿಮಗೆ ಎಷ್ಟು ಬಾರಿ ಬರಿಬೇಕು ಅನ್ನೋ ಮನಸ್ಸಿರುತ್ತೋ ಅಷ್ಟು ಬಾರಿ ಬರಿಬೋದು. 11 ಟೈಮ್ಸ್, 21 ಟೈಮ್ಸ್, 108 ಟೈಮ್ಸ್, ಇಲ್ಲ ಅಂದರೆ ಒಂದು ಪೇಜ್ ಫುಲ್ಲು ಬರಿಬೋದು. ಪೂಜೆ ಎಲ್ಲ ಮುಗಿಸಿ ಏನು ಕೆಲಸ ಇಲ್ಲ ಅಂತ ಅಂದರೆ ಅವ್ರ ಮುಂದೆನೇ ಕೂತ್ಕೊಂಡು ನಿಮ್ಗೆ ಎಷ್ಟು ಬಾರಿ ಬರಿಬೇಕು ಅಂತ ಮನ್ಸು ಕೊಡ್ತಾರೋ ರಾಯರು ಹೇಳಬೇಕಂತ ಅಂದರೆ, ನಾವು ಏನೇ ಮಾಡಬೇಕು ಅಂತ ಅಂದರೂ ರಾಯರು ನಮಗೆ ಮನ್ಸು ಕೊಡಬೇಕು,
ಮತ್ತು ರಾಯರ ಇಚ್ಛೆ ಇರಬೇಕು. ರಾಯರು ನಿಮ್ಗೆ ಎಷ್ಟು ಬಾರಿ ಮನಸ್ಸು ಕೊಡ್ತಾರೋ ಬರೆಯೋಕ್ಕೆ ಅಷ್ಟು ಬಾರಿ ಬರೀರಿ. ಈಗ ಕೆಲವರು ನಾವು 1000 ಬಾರಿ ಬರೆದಿದ್ದೀವಿ ಅಂದ ತಕ್ಷಣ ನಾವು ಯಾರೋ ಹೇಳ್ತಿದ್ದಾರೆ ಅಂತ ಕೇಳ್ಕೊಂಡು ಮಾಡಿದ್ರೆ ಅದಕ್ಕೆ ಫಲ ಸಿಗಲ್ಲ, ಮತ್ತು ಅದನ್ನು ಮಾಡೋದಕ್ಕೂ ಕೂಡ ಆಗಲ್ಲ. ನಿಮಗೆ ರಾಯರು ಮನಸ್ಸು ಕೊಡಬೇಕು, ಹಾಗೆ ನಿಮ್ಮ ಮನಸ್ಸಲ್ಲಿ ಬರಬೇಕು ನಾನು ಇಷ್ಟು ಬಾರಿ ಬರಿಬೇಕು ಅಂತ. ನೀವು 1 ಬಾರಿ ಬರೆದ್ರೂ ರಾಯರಿಗೆ ಸಲ್ಲುತ್ತೆ, ನೀವು 100 ಟೈಮ್ಸ್ ಬರೆದ್ರೂ ರಾಯರಿಗೆ ಸಲ್ಲುತ್ತೆ. ನೀವೇನೇ ಮಾಡಿದ್ರೂ ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಮಾಡಬೇಕು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಗುರುವಾರ ಇದೆ. ಗುರುಗಳ ಸೇವೆನ ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ಕೂಡ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.